ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಲೂಕ 23ನೇ ಅಧ್ಯಾಯ 43ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಹೊತ್ತಿನ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಅಂದರೆ ಈ ಒಂದು ಮಾತನಲ್ಲಿ ಎಲ್ಲಿ ಮಾತನಾಡುವವನಾಗಿದ್ದಾನೆ ಎಂದು ನೋಡುವಾಗ, ಆತನ ಶಿಲುಬೆ ಮೇಲಿರುವಾಗ ಮಾತನಾಡುವವನಾಗಿದ್ದಾನೆ. ಯಾರೊಟ್ಟಿಗೆ ಮಾತನಾಡುವವನಾಗಿದ್ದಾನೆ? ತನ್ನ ಪಕ್ಕದಲ್ಲಿರುವಂತಹ ಕಳ್ಳನನ್ನು ನೋಡಿ ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನ ಅಕ್ಕಪಕ್ಕದಲ್ಲಿ ಹಾಕಲ್ಪಟ್ಟಂತಹ ಇಬ್ಬರು ಕಳ್ಳರು, ಆ ಒಬ್ಬ ಕಳ್ಳನು ಹೇಳುವವನಾಗಿದ್ದಾನೆ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅಂತಂದೇಳಿ ಒಬ್ಬ ಕಳ್ಳನು ಮಾತನಾಡುವಾಗ, ಇನ್ನೊಬ್ಬ ಕಳ್ಳನು ಅವನನ್ನು ಗದರಿಸಿ ಹೇಳುವವನಾಗಿದ್ದಾನೆ, ನಾವಂತೂ ನ್ಯಾಯವಾಗಿರುವಂತಹ ದಂಡನೆಯಲ್ಲಿ ಇದ್ದೇವೆ, ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಅಂತಂದೇಳಿ ಅವನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆಗ ಸ್ವಾಮಿ ಹೇಳ್ತಾರೆ, ಈ ಹೊತ್ತೇ ನೀನ್ ನನ್ನ ಸಂಗಡ ಇರುವಿ ಅಂತಂದೇಳಿ ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ತಪ್ಪುಗಳನ್ನ, ನಮ್ಮ ಪಾಪಗಳನ್ನ ಆತನ ಮುಂದೆ ನಾವು ಅರಿಕೆ ಮಾಡಿ ತಗ್ಗಿಸಿಕೊಳ್ಳುವಾಗ, ಆತನ ಒಂದು ರಾಜ್ಯದಲ್ಲಿ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ? ಸೇರಿಕೊಳ್ಳುವವರಾಗಿದ್ದೇವೆ. ಆ ಕಳ್ಳನ ಹೇಳ್ತಾನೆ, ಸ್ವಾಮಿ, ನಿನ್ನ ರಾಜ್ಯವನ್ನ ನೀನ್ ಪಡೆದುಕೊಂಡು ಬರುವಾಗ ನನ್ನನ್ನು ನೀನ್ ನೆನೆಸಿಕೊ. ನಾವ್ ಹೇಳ್ಬೇಕು, ದೇವರೇ, ನನ್ನ ಜೀವಿತದಲ್ಲಿ ನಾನು ಎಷ್ಟೋ ವಿಧವಾಗ ನಿನ್ನ ವಿರೋಧವಾಗಿ ತಪ್ಪುಗಳನ್ನ ಮಾಡಿದ್ದೇನೆ, ನಿಮ್ಮ ವಿರೋಧವಾಗಿ ಎಷ್ಟೋ ಅಪರಾಧಗಳನ್ನ ನಾನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ. ನಿನ್ನ ರಾಜ್ಯವನ್ನ ನೀನ್ ಪಡೆದು ಬರುವನಾಗಿ ನನ್ನನ್ನು ನೀನ್ ನೆನೆಸಿಕೊ ಅಂತ ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ಆತನು ನಮ್ಮ ಪಾಪಗಳನ್ನ, ನಮ್ಮ ದೋಷಗಳನ್ನ, ನಮ್ಮ ಅಪರಾಧಗಳನ್ನ ಎಲ್ಲವನ್ನ ತೊಳೆದು ಬಿಟ್ಟು ತನ್ನ ಒಂದು ಪರಲೋಕ ರಾಜ್ಯದಲ್ಲಿ ಆತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಸೇರಿಸಿಕೊಳ್ಳುವವನಾಗಿದ್ದಾನೆ. ನಾವು ಇವತ್ತು ಹುಬ್ಬಿಕೊಂಡವರಾಗಿ, ನಾವು ಇವತ್ತು ಹೆಮ್ಮೆ ಪಡುವವರಾಗಿ ಆತನ ಮುಂದೆ ನಾವೇನ್ ಮಾಡಬಾರದು? ನಿಂತುಕೊಳ್ಳಬಾರದು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ರೀತಿಯಾಗಿ ನಾವು ಆತನ ಮುಂದೆ ನಿಂತುಕೊಳ್ಳುವಾಗ, ಆತನ ಒಂದು ರಾಜ್ಯದಲ್ಲಿ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ? ಸೇರಿಕೊಳ್ಳುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಶಿಲ್ಬೆಯ ಮಾತುಗಳಲ್ಲಿ ಈ ಮಾತನ್ನ ನೀನು ಆಶೀರ್ವಾದಿಸಿ ನಿನ್ನ ಜನರನ್ನ ಕರ್ತನೆ ನಿನ್ನ ರಾಜ್ಯದಲ್ಲಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.